RB9 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ದಿನಾಂಕ 14 ಏಪ್ರಿಲ್ 2024ರಂದು ಚಿಕ್ಕಬಳ್ಳಾಪುರ ನಗರದ ಹರ್ಷೋದಯ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಸಂದೀಪ್ ಬಿ ರೆಡ್ಡಿ ಹಾಗೂ ಬಿಜೆಪಿ ಲೋಕಸಭೆ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಕೋಲಾರ ಹಾಲಿ ಸಂಸದರು ಆದಂತಹ ಮುನಿಸ್ವಾಮಿ, JDS ಜಿಲ್ಲಾಧ್ಯಕ್ಷರು ಮುಕ್ತ ಮುನಿಯಪ್ಪ, KV ನಾಗರಾಜು ಹಾಗೂ ಇನ್ನಿತರ ಬಿಜೆಪಿ ಮುಖಂಡರು ಹಾಜರಾಗಿದ್ದರು. RB9 ನ್ಯೂಸ್ ರಿಪೋರ್ಟರ್ ನವೀನ್ ಗರುಡ. ಅವರು ಕ್ಷೌರಿಕನಿಂದ ಓದೋದ್ರಿಂದ ಆದಂತಹ ಅಪಮಾನಗಳಿಂದ ಹಿಡಿದು ಅವರು ಕೊನೆಯವರೆಗೂ ಅನುಭವಿಸಿದಂತಹ ಎಲ್ಲ ಅಪಮಾನಗಳು ಆ ವ್ಯಕ್ತಿಯನ್ನು ಒಂದು ಗಟ್ಟಿ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಅದಕ್ಕೋಸ್ಕರ ಅವರು ಇಡೀ ನಮ್ಮ ಭಾರತ ದೇಶಕ್ಕೆ ಹೋಗಿ ಒಂದು ಸಂವಿಧಾನ ರೂಪಿಸುವಂತಹ ದೃಢ ಶಕ್ತಿಯನ್ನು ಆ ದೇವರು ಆ ಪ್ರಕೃತಿಯ ಮನುಷ್ಯನಿಗೆ ಕೊಡುತ್ತೆ. ಅದರ ಮುಖಾಂತರ ಅವರೆಲ್ಲರೂ ನಮಗೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ, ನಮ್ಮನ್ನೆಲ್ಲ ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಿದ್ದಾರೆ. ಆ ಮಹಾಚೇತನ ಅಗಲಿ ಹೋಗಿರ್ಬೋದು ದೇಹ ಮಾತ್ರ, ಆದರೆ ಆ ಚೇತನ ಏನಿದೆ ನಮ್ಮ ಜೊತೆ ಯಾವಾಗಲೂ ಇರುತ್ತೆ, ನಮ್ಮೆಲ್ಲರೊಂದಿಗೆ ಅದಿರುತ್ತೆ ಅಂತ ಹೇಳ್ತಾ, ದಯವಿಟ್ಟು ಲೋಕಸಭೆ ಚುನಾವಣೆ ಆಗಿರೋದ್ರಿಂದ ನಮಗೆ ನರೇಂದ್ರ ಮೋದಿ ಅಂತಹ ನಾಯಕರು, ಅಂಬೇಡ್ಕರ್ನಂಥ ಒಂದು ಅಂಶವನ್ನು ಪಡೆದಿರುವಂತಹ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು. ನಮ್ಮ ಕ್ಷೇತ್ರಕ್ಕೆ ಮತ್ತೆ ಲೋಕಸಭಾ ಕ್ಷೇತ್ರಕ್ಕೆ ಸುಧಾಕರ್ ಅವರು MP ಆಗಿ ಬರಬೇಕು, ಒಂದು ಅಭಿವೃದ್ಧಿಯನ್ನು ನಮ್ಮ ಕ್ಷೇತ್ರ ನೋಡಬೇಕು ಅಂತ ಹೇಳ್ತಾ ಈ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸಂದೀಪ್ ರೆಡ್ಡಿ ಅವರಿಗೆ ಅಭಿನಂದನೆ.